ನಮಸ್ಕಾರ. ಇದು ರೂಪನಗುಡಿ ಗ್ರಾಮ, ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಪಿಡಿಗ್ರಿ ಸೀಡ್ ಕಂಪನಿ ಅವ್ರದ್ದು ಖುಷಿ ಅಂತ ಹೇಳಿ F1 ಸೀಡ್ ವೆರೈಟಿ ಕೊಟ್ಟಿದ್ವಿ. ಇಲ್ಲಿ 4 ಎಕರೆಯಲ್ಲಿ ಒಂದು ರೈತ ಬೆಳೆಸಿದ್ದಾರೆ. ಇದು ಇವತ್ತು ಬೆಳೆ ವೀಕ್ಷಣೆಗೋಸ್ಕರ ನಾವು ಬಂದಿದ್ದೀವಿ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಳ್ಳೋಣ. ನಮ್ಮ ಈ ಬೆಳೆ ಈ ಹೊಲದ ರೈತ ನಮ್ಮ ರವಿ ವರ್ಮಾ ಅವರು. ರವಿ ವರ್ಮಾ, ಹೇಳ್ರಿ ಸರ್. ಏನಪ್ಪಾ ಇದು ಯಾವ್ದು? ಖುಷಿ ಕೃಷಿ ಸೀಡ್. ಎಷ್ಟ್ ಎಕರೆ ಹಾಕಿರಿ? 3 ಎಕರೆ ಹಾಕಿನಿ. 3 ಎಕರೆ ಹಾಕಿರಿ. ಹೆಂಗೈತೆ, ಹೆಂಗ ಅನಿಸ್ತದ ನಿಮಗೆ? ನಮ್ಗೇನ್ ಬೇಸ್ ಅನಸ್ತೈತಿ ಈಗ. ಇವಾಗ ಇದು ಇಲ್ಲಿವರೆಗೆ ಹಾ, ಏನ ಹಸಿಕಾಯಿ ಅರ್ದ್ರ ನೀವು? ಇಲ್ಲ ಇಲ್ಲ, ಹಂಗೆ ಬಿಟ್ಬಿಟ್ಟಿರಿ? ಹಾ, ಮತ್ತೆಲ್ಲ ಜೋತ್ ಬಿದ್ಬಿಟ್ಟತಲ್ಲ? ಎಲ್ಲ ಈಗ ಅರಿಬೇಕ, ಡ್ಯಾಮೇಜ್ ಎಲ್ಲ ಇವ ಹಣ್ಣಗಾಯಿ ಎಲ್ಲ. ಸರ್, ಇದು ಈ ಗ್ರಾಮದಲ್ಲಿ ನಾವು ಕನಿಷ್ಠ ಪಕ್ಷ ಒಂದು 20-30 ಎಕರೆ ಕೊಟ್ಟಿದ್ದೀವಿ ಖುಷಿ ಸೀಡ್ಸ್. ಇದ್ರೊಳಗೆ ನಮ್ಮ ಇವರೊಬ್ಬರು ರವಿ ವರ್ಮಾ ಅವರು ರೈತ ಬೆಳೆಸಿದ್ದು. ಹೆಂಗ ಅನಿಸ್ತದ ನಿನ್ಗೆ? ನಮ್ಗೇನ್ ಬೇಸ್ ಐತಿ ಸರ್. ಮೆಣಸಿನ್ಕಾಯಿ ಹೆಂಗ್ ಬಂದಾವ? ಏನಿಲ್ಲ, ಇದೇ ನೀನ್ ಮೊದ್ಲೇ ವರ್ಷ ಇಟ್ಟಿರೋದು ಖುಷಿ? ಇನ್ನ ರಮೇಶ್ ಅವ್ರು ಕೂಡ ಹಾಕಿದಾರಲ್ಲ? ನಮ್ಮ ಅಣ್ಣ ಇನ್ನ. ರೈಟ್. ಹೆಂಗಿದೆ ಅವ್ರದ್ದು ಹೊಲ? ಹೆಂಗೈತೆ ಅವ್ರದ್ದು ಬೇಸ್ ಐತಿ. ಹೊಲ ಮತ್ಲಬ್ ಎಷ್ಟು ಬರ್ಬೋದು ನಿಮ್ಮ ಅಂದಾಜ್ ಪ್ರಕಾರ? ಇದ್ರ ನೋಡ್ಕೊಂಡ್ರೆ ಎಷ್ಟು ಕ್ವಿಂಟಾಲ್ ಬರ್ಬೋದು? ಒಂದ್ 20 ಕ್ವಿಂಟಾಲ್, 20-25 ಕ್ವಿಂಟಾಲ್ ಒಳಗೆ ಬರುತ್ತೆ. ಅದೃಷ್ಟವಶ ಏನಂದ್ರೆ ರೈತರಿಗೆ ಈ ವರ್ಷ ಸ್ವಲ್ಪ ರೇಟ್ ಇಲ್ಲ, ಅದು ಬೇರೆ ವಿಷಯ. ಬಟ್ ಕಾಯಿ ಮಾತ್ರ ಚೆನ್ನಾಗಿದೆ. 20-25 ಕ್ವಿಂಟಾಲ್ ಬರುತ್ತೆ. ನೀವು ಏನಂತೀರಿ ಇವಾಗ? ರೈತರಿಗೆ, ಬೇರೆ ರೈತರಿಗೆ ನಿಮ್ದು ಆಗ್ಬೋದಾ? ಹೆಂಗೆ ತಗೋಬಹುದು ಅಣ್ಣ? ನೀವ್ ಹೆಂಗೈತೆ, ನಿಮ್ಗೆ ಹೆಂಗ್ ಅನಿಸ್ತಿದ್ದೀವು? ಸರ್ ಚೆನ್ನಾಗೈತೆ ಸರ್. ಇದು ಸೀಡ್ ಚೆನ್ನಾಗೈತೆ, ಯೂಸ್ ಮಾಡ್ಬೋದು. ಯೂಸ್ ಮಾಡ್ಬೇಕು ಅನ್ಸುತ್ತೆ. ಗಿಡಗಳು ಬೇಸ್ ಚೆನ್ನಾಗಿ ಬರುತ್ತೆ. ಅದೇ ಅದೇ ಅದೇ. ಕಾಯಿ ಚೆನ್ನಾಗೈತೆ. ಒಂದ್ 25 ಕ್ವಿಂಟಲ್ಗೆ ಭಯ ಇಲ್ಲ. ನಾವು ಪಿಡಿಗ್ರಿ ಸೀಡ್ಸ್ ಅವ್ರದ್ದು ಕಂಪನಿ ಅವರು MD ಅವ್ರು ಬಂದಿದ್ದಾರೆ, ವಿನಯ್ ಪ್ರಸಾದ್ ಅಂತ ಹೇಳಿ. ಅವರು ಇದ್ರ ಬಗ್ಗೆ ಇವ್ರ ರಿಸರ್ಚ್ ವೆರೈಟಿ ಅಂದ್ರೆ F1 ಸೀಡ್. ಬಟ್ ಒಳ್ಳೆ ಒಂದು ರೀತಿಯಿಂದ ಮಾಡಿದ್ದಾರೆ. 3 ವರ್ಷ ಆಯ್ತು ಇದೆಲ್ಲ. ಈ ಕಡೆ ಫಸ್ಟ್ ನಾವು ಸ್ಯಾಂಪಲ್ ಕೊಟ್ಟು ಬೆಳೆಸಿದ್ವಿ ರೈತರ ಹತ್ರ, ಗೋವಿಂದವಾಡ, ಪಾಲ್ತೂರು, ದರ್ಗಾಹುನೂರಿಂದ. ಆಮೇಲೆ ಇದೆಲ್ಲ ರೂಪನಗುಡಿ ಡೆವಲಪ್ ಮಾಡ್ಕೊಂಡು ಡೀಲರ್ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ವಿನಯ್ ಅವರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕ್ಷೇತ್ರೋತ್ಸವದ ಸಲುವಾಗಿ ಇಲ್ಲಿ ನಾವು ರೂಪನಗುಡಿ ಗ್ರಾಮದಲ್ಲಿ ಬಂದಿದ್ದೀವಿ. ಈಗ ಖುಷಿ ಮತ್ತೆ ಗೌರಿ ಮತ್ತೆ ಅಕ್ಷಯನ 3 ಹೈಬ್ರಿಡ್ ನ ಮತ್ತು ವೈಭವ್, ಒಟ್ಟು 4 ಹೈಬ್ರಿಡ್ ನ ಬಳ್ಳಾರಿ ಜಿಲ್ಲೆ ಒಳಗೆ ನಾವು ರೈತರುಗಳಿಗೆ ಮಾರಾಟ ಮಾಡಿದೀವಿ. ಲಾಸ್ಟ್ 3 ವರ್ಷದಿಂದ ಸಾಕಷ್ಟು ರೈತರು ಮಾಡಿದ್ದಾರೆ. ಈ ವರ್ಷ ಸುಮಾರು ಒಂದು 400-500 ಎಕರೆ ಬೆಳೆ ಬಂದಿದೆ. ಎಲ್ಲಿ ಒಂದು ರೈತರದ್ದು ಒಂದು ಕಂಪ್ಲೇಂಟ್ ಇಲ್ಲ. ಬಹಳ ಚೆನ್ನಾಗಿ ನೀವು ನೋಡ್ಬೋದು, ಕಾಯಿ ಗೊಂಚಲಾಗಿ ಕಾಯಿ ಇದೆ. ಎಲ್ಲಾ ರೈತರು ಕೊಟ್ಟಿದ್ದಂತ ಎಲ್ಲಾ ರೈತರು, ಅದರೊಳಗೂ ಜಾಸ್ತಿಯಾಗಿ ರೂಪನಗುಡಿ, ಗೋವಿಂದವಾಡ, ಕಲ್ವಳ್ಳಿ ತಿಪ್ಪ, ಈ ಎಲ್ಲಾ ಭಾಗದೊಳಗೆ, ಮತ್ತೆ ಸೋಮಸಮುದ್ರ, ಸಿರಿಗೆರೆ, ಈ ಕಡೆ ಮೋಕ ರೋಡು, ಎಲ್ಲಾ ಭಾಗದೊಳಗೂ ಬಳ್ಳಾರಿ ಒಳಗೆ ಹಾಕಿದ್ದಾರೆ ರೈತರು. ಮತ್ತೆ ಬಹಳ ಚೆನ್ನಾಗಿ ಬಂದಿದೆ. ಇವರು ನೋಡ್ಬೋದು. ಮತ್ತೆ ವೈರಸ್ ಆಗ್ಲಿ ಅಥವಾ ರೋಗ ಆಗ್ಲಿ ಸಾಕಷ್ಟು ಕಡಿಮೆ ಇದೆ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ಪಾಲ್ತೂರು ಗೋವಿಂದವಾಡದಿಂದ ಇನ್ನೊಬ್ಬ ರೈತ ಬಂದಿದ್ದಾರೆ, ರಾಜಾ ಅಂತ ಹೇಳಿ. మీ కన్నడనా తెలుగుమా? తెలుగు. మీ ఎన్ని ఎకరాలు వేసారు మీరు? 4 ఎకరాలు. యా వెరైటీ వేసినారు? గౌరీ కృషి వేసినారు. ఎక్కడ ఊరు మీది? గోవిందవాడ అంటే ఆంధ్ర, ಉರ್ಕೊಂಡ ಸಮೀಪ ಆಂಧ್ರ, ಗೋವಿಂದವಾಡ ಇವ್ರದ್ದು. ಇವರು ಖುಷಿ ಆಮೇಲೆ ಗೌರಿ ಹಾಕಿದ್ದಾರೆ. ಅದು 4 ಎಕರೆ, ಅದು 4 ఎకరే. ಅವ್ರ ಬಗ್ಗೆ ಸ್ವಲ್ಪ ఎట్లా అనిపిస్తుంది మీకు ఇది? వెరీ గుడ్. గోవిందవాడದಲ್ಲಿ ఎంత మందికి ఇచ్చారు? అంటే ఒక 30 ఎకరాలను వేసారా? ఓకే 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 ఓకే. 100 ಎಕರಾಲು. 100 ಎಕರಾಲು. ಆಮೇಲೆ ಕಮ್ಮರ್ಚೇಡಿಂದ ನಮ್ಮ ಇವ್ರು ಬಂದಿದ್ದಾರೆ, ಕಮ್ಮರ್ಚೇಡ್ ಗ್ರಾಮ ವಿನೋದ್ ಅವ್ರು ಬಂದಿದ್ದಾರೆ. ಅವರು ಈ ಕೃಷಿ ಬಗ್ಗೆ ಸ್ವಲ್ಪ 2 ಮಾತು ಹೇಳ್ತಾರೆ ನೋಡ್ರಿ. ಸರ್, ಇದು ಕೃಷಿ ಸೀಡ್ ಬಂದು ಬಹಳ ಚೆನ್ನಾಗಿದೆ. ಲಾಸ್ಟ್ ಇಯರ್ ಕೂಡ ನಾವು ಬಲಗೂಡದಲ್ಲಿ ಕೊಟ್ಟು ನೋಡಿದ್ವಿ, ರಿಸಲ್ಟ್ ಚೆನ್ನಾಗಿದೆ. ಇದು ಕೂಡ ನಾವು ನೋಡ್ತಾ ಇದೀವಿ, ರಿಸಲ್ಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಯಾವುದೇ ಡ್ಯಾಮೇಜ್ ಕಾಯಿನೂ ಕಡಿಮೆ ಐತೆ. ಆಮೇಲೆ ಇದು ವೈರ್ಲೆಸ್ನು ಬಹಳ ಕಡಿಮೆ ಐತೆ. ಹೈಟ್ ಕೂಡ ಚೆನ್ನಾಗಿ ಬಂದಿದೆ. ಕಾಯಿ ಕೂಡ ಸೈಜ್ ಇದೆ, ಶೈನಿಂಗ್ ಇದೆ ಕಾಯಿ. ಓಕೆ ಸರ್, ಥ್ಯಾಂಕ್ ಯು.
ಇನ್ನ ನಮ್ಮ ಪಕ್ಕದ ಊರಿಂದ ಈ ಪಾಲ್ತೂರು ಆಮೇಲೆ ಕರ್ಕಮುಕ್ಕಲ ದರ್ಗಾವನ್ನೂರ್ ಕಡೆಲ್ಲ ಕೊಟ್ಟಿದೀವಿ. ರೈತರು ಇನ್ನ ಬರ್ತಿದ್ದಾರೆ. ಒಂದು ಬಾಣ ಎಲ್ ಬಾಣ. ಇಲ್ಲಿಂದ ಒಂದು 10-12 ಕಿಲೋಮೀಟರ್ ಪಕ್ಕದಲ್ಲಿ ಆಂಧ್ರ ಬಾರ್ಡರ್ ಕರ್ಕಮುಕ್ಕಲ ಅಂತ ಹೇಳಿ ಅಲ್ಲಿ ವೈಭವ ಅಂತ ಕೊಟ್ಟಿದೀವಿ. ಅದು ಕೂಡ ಚೆನ್ನಾಗಿ ಬಂದಿದೆ ಬೆಳೆ. ಬರೋಣ. ಏನ್ ಹೆಸರ ನಿಮ್ದು? ಕೊಡ್ರಿ. ಯಾವ್ರಣ ಹೇಳೋಣ. ಹೆಂಗೈತೆ ಅಣ್ಣ ಇದು ಬೆಳೆ ನೋಡ್ರಿ ಸ್ವಲ್ಪ. ಅದು ಕೊಡ್ರಿ ಅಣ್ಣ. ಕಾಯಿ ಹೆಂಗ್ ಬಿದ್ದಾವ ನೋಡ್ರಿ. ಮಸ್ತ್ ಅದಾವ ಒಂದ್ ಬಿದ್ದ ಕಾಯಿ. ಹೆಂಗ ಅನಿಸ್ತದ ನಿಮ್ಗೆ? ಇದು ಖುಷಿ ಅಂತ ವೆರೈಟಿ ಇದು. ಖುಷಿ ಪಿಡಿಗಿರಿ ಸೀಡ್ಸ್ ಕಂಪನಿ ಅವ್ರದ್ದು ಖುಷಿ ವೆರೈಟಿ. ಸರ್ ನಾವ್ ಬಂದಿದ್ವಲ್ಲ ಮತ್ತೆ ಹೇಳಲಿಲ್ಲ ನೀವು ತಗೊಂಡ್ರಲ್ಲ. ನೀವು ಬೀಗ ನೋಡ್ರಿ ಇಲ್ಲಿ ಕೊಂಬಿನ ಹೋಗ್ಬಿಟ್ಟೈತೆ. ಅವ್ನ ಪಾಪ ಅಳ್ತಾನ ರೈತ. ಅದೇನದು ಇದು? ಏನ್ ನಿಮ್ಮ ಹೆಸರಣ್ಣ? ದೊಡ್ಡಬಸಪ್ಪ. ದೊಡ್ಡಬಸಪ್ಪ. ಯಾವ ಊರಣ್ಣ? ಕಮುಚ್ಚಿ. ಹೆಂಗ ಅನ್ಸುತ್ತೆ ನಿಮ್ಗೆ ಇವಾಗ ಇದು ಬೆಳೆ ನೋಡಿದ್ರೆ? ಸ್ವಲ್ಪ ನಾವು ಅದಕ್ಕೋಸ್ಕರ ನೋಡಕ್ ಬಂದಿದ್ ಮತ್ತೆ. ಅದೇ ನೋಡೋಣ. ಈಗ ಏನ್ ಅನ್ಸುತ್ತೆ ನಿಮ್ಗೆ? ನಿಮ್ ಕಡೆಯಿಂದ ಏನ್ ಸಲ ಇರ್ತದೆ ರೈತರಿಗೆ? ಆಗ್ಬೋದಾ? ಹೆಂಗೆ ಅದು ಹೇಳ್ಬೇಕು. ಇದು ಈಗ ಈ ಹೊಲದಲ್ಲಿ ಎಲ್ಲದೆಲ್ಲ ಮಲಗಿಬಿಟ್ಟತ್ ನೋಡಿದ. ಕನಿಷ್ಠ ಪಕ್ಷ 20ರಿಂದ 25 ಕ್ವಿಂಟಲ್ ಬರುತ್ತೆ ನಾಳೆ. ಅಲ್ಲ ನೋಡಿರ್ ಗೊತ್ತಾತ ಒಳಗ ಇನ್ನ ಬೇಸೈತೆ. సేమ్ భారీ రవి పదండి మరి భోజనానికి పోతాం. మీకు గట్టిగా మాట్లాడితే ఖుషి ఉంటుంది, ఇది ఉంటుంది. నువ్వు మాట్లాడే ಬಗ್ಗೆನೇ ಹೇಳಿಲ್ಲ ಮತ್ ನೀನು. ಅಲ್ಲ ಸೀಡ್ ಮೀಟಿಂಗ್ ಬಂದಿರಿ, ಅವಾಗ ತಗೊಂಡಿಲ್ಲ. 2 ಎಕರೆನ ತಗೋಬೇಕಾಯ್ತು ಸರ್. ಅವತ್ತೇ ನಾನು ಅಲ್ಲೇ ಕೆಲಸ ಬಂದೆ ಸರ್. ಸುಳ್ಳಲ್ಲ. ಎಲ್ಲೆಲ್ಲಿ ಡ್ಯಾಮೇಜೇ ಇಲ್ಲ. ರೈಟ್ ಅಣ್ಣ. ತುಂಬಾ ಧನ್ಯವಾದಗಳು ಎಲ್ಲ ನೀವು ಬಂದಿದ್ದಕ್ಕ. ಇವಾಗ ಮುಂದಿನ ವರ್ಷ ಕೂಡ ಚೆನ್ನಾಗಿ ಬೆಳೆಸ್ಬೇಕಂತ ಹೇಳಿ ನಾವು ನಿಮ್ಮಲ್ಲಿ ಪ್ರಾರ್ಥಿಸಿ ಕೊಡ್ತೀವಿ. ಚೆನ್ನಾಗಿ. ಥ್ಯಾಂಕ್ ಯು.